ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಭಾರತದ ಸಂವಿಧಾನದ ಪ್ರಕಾರ ಸದನ, ಯಾವುದೇ ಸದನ ಆಗಿರ್ಬೋದು, ಸಂಸತ್ತಾಗಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಎಲ್ಲಾಗಿರ್ಬೋದು, ಅದರ ಸಭಾಧ್ಯಕ್ಷರು ಪಕ್ಷಾತೀತರಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ತಕ್ಷಣವೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ. ಆ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮತ್ತೆ ವಾಪಸ್ ಪಕ್ಷಕ್ಕೆ ಬರೋದು. ಯಾವ ಕಾರಣಕ್ಕೆ ಅಂದರೆ ತಾವು ಪಕ್ಷಾತೀತರು ಅಂತ ಬಿಂಬಿಸಬೇಕು, ಆ ರೀತಿ ನಡ್ಕೊಳ್ಳಬೇಕು. ಆದರೆ ಭಾರತದಲ್ಲಿ ಇಲ್ಲಿಯವರೆಗೆ ಬೆರಳೆಣಿಕೆ ಜನ ಮಾತ್ರ ಆ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯೇನೋ. ಸೋಮನಾಥ್ ಚಟರ್ಜಿಯ ಆ ರೀತಿಯಾದಂತಹ ಅಪರೂಪದ ವ್ಯಕ್ತಿಗಳು ಮಾತ್ರ ಆ ರೀತಿ ನಡ್ಕೊಂಡಿರ್ತಾರೆ. ಆದರೆ 99% ಸಭಾಧ್ಯಕ್ಷರು ತಮ್ಮ ಮೂಲ ಪಕ್ಷಕ್ಕೆ ನಿಷ್ಠರಾಗಿರುತ್ತಾರೆ. ಆ ಮೂಲ ಪಕ್ಷ ಆಲ್ಮೋಸ್ಟ್ ಆಡಳಿತ ಪಕ್ಷವಾಗಿರುತ್ತೆ. ವಿಧಾನಸಭೆ ಅಥವಾ ಲೋಕಸಭೆ ಆಗಿದ್ದರೆ, ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ ಆಗಿದ್ದರೆ ಅಲ್ಲಿ ಲೆಕ್ಕಾಚಾರಗಳು ಆ ಕಡೆ ಈ ಕಡೆ ಆಗಿ ವಿರೋಧ ಪಕ್ಷದ ಕಡೆಯಿಂದಲೇ ಸಭಾಧ್ಯಕ್ಷರು ಆಗಿರೋ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಅಂತಹದೇ ಪರಿಸ್ಥಿತಿ ಇದೆ. ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಗೆ ಬಹುಮತ ಇಲ್ಲ. JDS ಮತ್ತು BJP ಬಹುಮತವನ್ನು ಹೊಂದಿದೆ. ಆ ಆಧಾರದ ಮೇಲೆ ಬಸವರಾಜ ಹೊರಟ್ಟಿಯವರು ಸಭಾಧ್ಯಕ್ಷರಾಗಿ ಮುಂದುವರಿತಿದ್ದಾರೆ. ಆಯ್ಕೆ ಮಾಡಬೇಕಾದ್ರೆ ಕಾಂಗ್ರೆಸ್ಸು ಸಹ ಒಪ್ಪಿಗೆ ಸೂಚಿಸಿತ್ತು, ಹಿ ಈಸ್ ಎ ಸೀನಿಯರ್ ಮೋಸ್ಟ್, ಅವರೇ ಇರಲಿ ಅಂತ. ಆಗಲೂ ನಂಬರ್ಸ್ ಏನಿರಲಿಲ್ಲ ಕಾಂಗ್ರೆಸ್ಗೆ, ಆದರೆ ಸ್ಪರ್ಧೆ ಒಡ್ಡುವಂಥದ್ದಕ್ಕೂ ಕೂಡ ಅವರೇನು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಿರಲಿಲ್ಲ. ಆದರೆ ಅದೇ ಬಸವರಾಜ ಹೊರಟ್ಟಿಯವರು ಈಗ ತಮ್ಮ ಮೂಲ ಪಕ್ಷ ಏನಿದೆಯಲ್ಲ BJPಗೆ, ಅದಕ್ಕೆ ನಿಷ್ಠೆಯನ್ನು ಯಾವ ಮಟ್ಟಕ್ಕೆ ತೋರಿಸ್ತಿದ್ದಾರೆ ಅಂದರೆ, ಸದನದ ಒಳಗೆ ಸದನ ಆಗಿತ್ತು, ಬರ್ಖಾಸ್ತ ಆಗಿತ್ತು, ಸರಿ, ಗಲಾಟೆ ಆಗ್ತಿತ್ತು, ಸದನವನ್ನು ಮುಂದೂಡಿದ್ರು ಸಭಾಧ್ಯಕ್ಷರು, ಅದೆಲ್ಲ ಓಕೆ. ಅದಾದರೂ ಸಹ ಅದೇ ಫ್ಲೋರ್ನಲ್ಲಿ ವಿರೋಧ ಪಕ್ಷದಿಂದ BJPಯ ಒಬ್ಬ ಸದಸ್ಯ, ರಾಜ್ಯದ ಮಂತ್ರಿ, ಸಚಿವರು ಮಹಿಳೆಯನ್ನು ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರೆ, ವೇಶ್ಯೆ ಅಂತ ಕರೆದ್ರೆ, ಅದಕ್ಕೂ ಸಹ ತಮ್ಮ ಪಕ್ಷದ ಮೂಲ ಅನ್ನುವ ಕಾರಣಕ್ಕೆ, ತಮ್ಮ ಪಕ್ಷದವರು ಅನ್ನುವ ಕಾರಣಕ್ಕೆ ಬೆಂಬಲಿಸೋದಿದೆಯಲ್ಲ, ಅದಕ್ಕಿಂತಲೂ ಸಹ ನಾಚಿಕೆಗೇಡಿನ ವಿಚಾರ ಬೇರೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕೆಲಸವನ್ನು ಬಸವರಾಜ ಹೊರಟ್ಟಿ ನಿಷ್ಠೆಯಿಂದ ಮಾಡ್ತಿದ್ದಾರೆ. ಮೊದಲಿಗೆ ನನಗೆ ಬಂದಂತಹ ಅಧಿಕೃತವಾದ ವಿಡಿಯೋಗಳು ಸರ್ಕಾರಿ ಟೆಲಿಕಾಸ್ಟ್ನಲ್ಲಿ, ಸರ್ಕಾರಿ ವಿಡಿಯೋಗಳಲ್ಲಿ ಆ ಪದ ಬಳಸಿದರ ಬಗ್ಗೆ ಯಾವ ಕುರುಹು ಇಲ್ಲ, ಸಾಕ್ಷಿ ಇಲ್ಲ ಅಂತ ಹೇಳಿ ಅವತ್ತೇ ಅದರಿಂದ CT ರವಿನ ಬಚಾವ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಅದನ್ನೇ ಹೇಳಿದ್ರು ತಮ್ಮ ವರ್ಡಿಕ್ಟ್ನಲ್ಲಿ, ನಿಮ್ಮ ಪದಗಳ ಮೇಲೆ ನಿಮಗೆ ಜಾಗರೂಕತೆ ಇರಲಿ, ಕಿತ್ತಾಡ್ಕೋಬೇಡ್ರಿ, ಎಲ್ಲ ಒಂದಾಗಿರಿ, ಹಾಗೆ ಹೀಗೆ ಅಂತ ಭಾಷಣ ಬಗೆದು ಹೊರಡ್ರು. ಅದನ್ನೇ ಅವರ ನಿರ್ಣಯ ಅಂತೆ, ಬೆಂಚ್ ಹೇಳಿರೋದು, ಸಭಾಧ್ಯಕ್ಷರ ನಿರ್ಧಾರ ಅಂತೆ. ಅದರ ಮೇಲೆ ಯಾರೂ ಸಹ ಪ್ರಶ್ನೆ ಮಾಡಬಾರ್ದು. ತನಿಖೆ CIDಗೆ ಕೊಟ್ಟಿದ್ದೀರಿ, ಅದು ಹೇಗೆ ಕೊಟ್ರಿ ನನ್ನ ಅನುಮತಿ ಇಲ್ಲದೆ, ಹೀಗೆಲ್ಲ ಹೊರಟ್ಟಿ ಮಾತಾಡಿದ್ರು. ಅದಾದ ನಂತರ ಹೇಳಿದ್ರು ನನಗೆ ಬಂದಿದ್ದ ವಿಡಿಯೋದಲ್ಲಿ ಇಲ್ಲವೇ ಇಲ್ಲ ಅಂತ. ಈಗ CID ಅದೇ ವಿಡಿಯೋ, ಸರ್ಕಾರಿ ವಿಡಿಯೋವನ್ನೇ ತೆಗೆದುಕೊಂಡು ಹೋಗಿ ಅದರಲ್ಲಿ 7 ಬಾರಿ ಪ್ರಾಸ್ಟಿಟ್ಯೂಟ್ ಅನ್ನೋದು ಸ್ಪಷ್ಟವಾಗಿದೆ ಅಂತ ವರದಿ ಕೊಟ್ಟಿದೆ. ಈಗ ಸಭಾಧ್ಯಕ್ಷರು ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹೇಗಾದರೂ ಮಾಡಿ CT ರವಿನ ಬಚಾವ್ ಮಾಡಬೇಕು. ಯಾಕೆ ಬಚಾವ್ ಮಾಡಬೇಕು ಅಂದರೆ, CT ರವಿ ತಪ್ಪು ಮಾಡಿಲ್ಲ ಅಂತಲ್ಲ, CT ರವಿ BJP, ನಾನು BJP, ಹಾಗಾಗಿ ನಾನು CT ರವಿನ ಕಾಪಾಡಬೇಕು, ಇದು ನನ್ನ ಜವಾಬ್ದಾರಿ ಅಂತ ಹೊರಟಿದ್ದಾರೆ. CID ಅವರು ಇವತ್ತು ಹೇಳಿದ್ದಾರೆ, ಖಾತರಿಯಾಗಿದೆ ಆ ವಿಡಿಯೋದಲ್ಲಿ ಆ ಪದವನ್ನು 7 ಬಾರಿ ಬಳಸಿದ್ದಾರೆ CT ರವಿ, ಅದರಲ್ಲಿ ಅನುಮಾನನೇ ಬೇಡ ಅಂತ CID ಹೇಳ್ತಾ ಇದೆ. ಇನ್ನು ಬಸವರಾಜ ಹೊರಟ್ಟಿಯವರು ಇಂತಹ ನಡವಳಿಕೆ ಏನಿದೆಯಲ್ಲ, ಇದೇನು ನಾವೇನು ಆಶ್ಚರ್ಯ ಪಡಬೇಕಾದಂತಹ ನಡವಳಿಕೆ ಅಲ್ಲ. ಯಾಕೆಂದರೆ ಅವರ ಪಕ್ಷದ ಹಿನ್ನೆಲೆಯನ್ನು ಗಮನಿಸ್ಕೊಂಡ್ರೆ, ಆ ಪಕ್ಷ ಎಂತೆಂಥವರನ್ನು ಒಳಗೊಂಡಿದೆ ಅವರ ಪಕ್ಷದಲ್ಲಿ ಅಂತ ನೋಡೋದಾದರೆ, ಪ್ಲಸ್ ಆ ಪಕ್ಷ ತಮ್ಮ ರಾಜಕೀಯ ಗುರುಗಳು, ಸೈದ್ಧಾಂತಿಕ ಗುರುಗಳು ಅಂತ ಹೇಳ್ಕೊಂಡು ಬರುವಂತಹ ವ್ಯಕ್ತಿಗಳು ಮಹಿಳೆಯರ ಬಗ್ಗೆ ಯಾವ ರೀತಿಯಾದ ಮನಸ್ಥಿತಿಯನ್ನು ಹೊಂದಿಟ್ಕೊಂಡಿದ್ದಾರೆ, ಯಾವ ಸಂಘಟನೆಯ ಬೀಜ ಅವರು, ಆ ಬೀಜದ ಮುಖ್ಯಸ್ಥರು ಮಹಿಳೆಯರ ಬಗ್ಗೆ ಏನೆಲ್ಲ ಹೇಳ್ತಿರ್ತಾರೆ,
ಅದರ ಜೊತೆಗೆ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ, ಈ ದೇಶದ ಸಂವಿಧಾನವನ್ನು ಎಷ್ಟು ಒಪ್ಕೊಳ್ತಾರೆ ಅನ್ನೋದರೆಲ್ಲ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಸವರಾಜ ಹೊರಟ್ಟಿಯವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದರೆ ನಂಬಬೇಕು ಅಂದರೆ ಆ ರೀತಿ ನಡವಳಿಕೆಯನ್ನು ಅವರು ತೋರಿಸ್ಬೇಕು. ಯಾವಾಗ ನೀವು ಈ ದೇಶದ ಸಂವಿಧಾನವನ್ನೇ ಒಪ್ಪೋದಿಲ್ವೋ ಅದರಲ್ಲಿರುವ ಅಂಶಗಳನ್ನು ಪಾಲನೆ ಮಾಡಬೇಕು ಅಂತ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಪಕ್ಷವೂ ಅಡ್ಡಿ ಬರುತ್ತೆ, ವೈಯಕ್ತಿಕ ಸಂಬಂಧಗಳು ಅಡ್ಡಿ ಬರ್ತವೆ, ಪ್ರತಿಯೊಂದು ಬರುತ್ತೆ. ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಅದೇ ಈ ಸಿ ಟಿ ರವಿಯವರ ಪ್ರಕರಣದಲ್ಲಿ ಆಗಿರೋದು. ಇನ್ನು ಸಿ ಟಿ ರವಿ ವಿಚಾರಕ್ಕೆ ಬರೋದಾದರೆ ಅಷ್ಟೆಲ್ಲ ಆದಮೇಲೂ ಸಹ ಇವತ್ತಿಗೂ ಸಹ ತಾನು ಆಡಿರುವ ಮಾತನ್ನು ಆಡಿಲ್ಲ ಅನ್ನುವಂತಹ ರೀತಿಯಲ್ಲೇ ವಾದ ಮಾಡ್ತಾ ಇರೋದು. ನಾನು ಆ ಮಾತು ಬಳಸೇ ಇಲ್ಲ. ಮಾತೆತ್ತಿದ್ರೆ ಸತ್ಯಮೇವ ಜಯತೆ ಅಂದ್ಬಿಡೋದು. ಸಿ ಟಿ ರವಿ ಬಾಯಲ್ಲಿ ಸತ್ಯಮೇವ ಜಯತೆ ತುಂಬ ತುಂಬ ಪೇಲವಾಗಿ ಕಾಣುತ್ತೆ, ತುಂಬ ಕೆಟ್ಟದಾಗಿ ಕಾಣುತ್ತೆ ನನಗಂತೂ. ಸಿ ಟಿ ರವಿ ಅಥವಾ BJPಯ ವ್ಯಕ್ತಿಗಳು ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಅಂದರೆ ಅದ್ರ ಯಾಕೋ ಒಂದು ರೀತಿ ಜೀರ್ಣಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಇದು ಅವರಿಗೆ ಸೂಟ್ ಆಗೋ ರೀತಿಯಲ್ಲಿದ್ದರೆ ಮಾತ್ರ, ಅವರಿಗೆ ಸೂಟ್ ಆಗೋ ರೀತಿಯಲ್ಲಿದ್ದರೆ ಅವರು ಸತ್ಯವನ್ನು ಒಪ್ಕೊಳ್ತಾರೆ. ಇಲ್ಲದೆ ಹೋದರೆ ಅವರು ಸತ್ಯವನ್ನು ಒಪ್ಕೊಳ್ಳೋದೇ ಇಲ್ಲ. ಎಷ್ಟು ಮಟ್ಟಕ್ಕೆ ಅಂದರೆ ಈ ದೇಶದ ಸಂವಿಧಾನ ಸತ್ಯ, ಈ ದೇಶ ಒಪ್ಕೊಂಡಿರುವಂಥದ್ದು, ಅದನ್ನೇ ಒಪ್ಪಲ್ಲ ಅವರು. ಒಳಗೊಳಗೆ ವಿಷ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ಸಂದರ್ಭದಲ್ಲಿ ಹೊರಗೆ ಹಾಕ್ಬಿಡ್ತಾರೆ ಅನಂತಕುಮಾರ್ ರೀತಿಯಲ್ಲಿ. ಈ ಸಂವಿಧಾನ ಬದಲಾಯಿಸಿಬಿಡಬೇಕು, ಈ ಸಂವಿಧಾನ ನಾವು ಒಪ್ಪಲ್ಲ. ಯಾಕೆಂದರೆ ಇವರ ರಾಜಕೀಯ ಗುರುಗಳು, ಇವರ ಸೈದ್ಧಾಂತಿಕ ಗುರುಗಳು ಸಾವರ್ಕರ್ ಅಂತವರು, ಗೋಲ್ವಾಲ್ಕರ್ ಅಂತವರು ಹೇಳಿಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ, ನಾವು ಈ ಸಂವಿಧಾನ ಒಪ್ಕೊಳ್ಳೋದಿಲ್ಲ, ಇದರಲ್ಲಿ ಭಾರತೀಯತೆ ಇಲ್ಲ, ಭಾರತೀಯತೆ ಅಂದರೆ ಮನುಸ್ಮೃತಿ ಇಲ್ಲ ಅಂತ, ಮನುಸ್ಮೃತಿ ಅಂಶಗಳಿಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಾವು ಈ ಸಂವಿಧಾನನ ಒಪ್ಪೋದಿಲ್ಲ ಅಂಥವರು ಸತ್ಯಮೇವ ಜಯತೆ ಅಂತ ಒಂದು ಡೈಲಾಗ್ ಹೊಡೆಯೋದಿದೆಯಲ್ಲ, ಅದರಷ್ಟು ಒಂದು ರೀತಿಯಾಗಿ ಒಪ್ಕೊಳ್ಳಲಾರ್ದಂತಹ ವಿಚಾರ ಯಾವುದಿಲ್ಲ. ಅದನ್ನೇ ಸಿ ಟಿ ರವಿ ಹೇಳ್ತಾ ಇರೋದು. ಅದಂತೂ ನಿಜವಾಗ್ಲೂ ಸಹ ಸಿ ಟಿ ರವಿ ಬಾಯಲ್ಲಿ ಸತ್ಯಮೇವ ಜಯತೆ ಇದೆಯಲ್ಲ, ನಾಟ್ ಸೂಟಬಲ್. ಸಿ ಟಿ ರವಿ ಹೇಳಿ ಹಾಗೆ ಅಂದಿದ್ದನ್ನು ಒಪ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲದೆ, ನಾನು ಹೇಳೇ ಇಲ್ಲ, ಯಾಕೆ ಅದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ CID ಹೇಳುತ್ತೆ. ಫಾರೆನ್ಸಿಕ್ಗೆ ನಿಮ್ಮ ಧ್ವನಿ ಸ್ಯಾಂಪಲ್ ಕೊಡಿ ಅಂದರೆ ಸಿ ಟಿ ರವಿ ಒಪ್ಪಲ್ಲ. ಖಾಸಗಿ ವಾಹಿನಿಗಳಲ್ಲಿ ಸ್ಪಷ್ಟವಾಗಿ ಬಂದಿದೆಯಲ್ಲ ಅಂದರೆ ಖಾಸಗಿ ವಾಹನಗಳ ವಿಡಿಯೋವನ್ನು ನಾವು ನಂಬಲ್ಲ. ಅದರಲ್ಲಿ ಏನೇನೋ ಬರ್ಬೋದು. ಖಾಸಗಿ ವಾಹಿನಿಗಳೆಲ್ಲ BJP ಚಮಚಗಳೇ ಅಲ್ವ ಇವತ್ತಿರೋದು, ಅವರು ಪ್ರಸಾರ ಮಾಡಿದ್ದನ್ನು ನಾವು ಒಪ್ಪಲ್ಲ. ಸರಿ, ಧ್ವನಿ ಸ್ಯಾಂಪಲ್ ಕೊಡ್ರಿ, ನಿಮ್ಮ ಧ್ವನಿನೋ ಇಲ್ವೋ ಕಂಡುಹಿಡಿತೀವಿ. ನಾನು ಕೊಡಲ್ಲ, ಧ್ವನಿ ಸ್ಯಾಂಪಲ್ ನಾನು ಕೊಡಲ್ಲ. ಹಾಗಾದರೆ ಏನರ್ಥ? ಅಂದಿರೋದು ನಿಜನೇ ಇರಬೇಕು. ಹಾಗಾಗಿ ಅಷ್ಟು ಹೆದರಿಕೆ ಇಲ್ಲದೆ ಹೋದರೆ ತೊಗೊಳ್ರಿ, ನನ್ನ ಸ್ಯಾಂಪಲ್ ಅಲ್ಲ, ಏನು ಬ್ಲಡ್ ಬೇಕಾದ್ರೆ ತಗೊಳ್ರಿ, ಬ್ಲಡ್ ಸ್ಯಾಂಪಲೇ ತಗೊಳ್ರಿ, ವಾಯ್ಸ್ ಮಾತ್ರ ಏನು ಅಂತ ಹೇಳ್ಬೋದಾಗಿತ್ತು, ಧೈರ್ಯವಾಗಿ ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಆದರೆ ಸಿ ಟಿ ರವಿ ತನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಿರೋದು, ಅದನ್ನು ಒಂದು ರೀತಿಯಲ್ಲಿ ಆ ರೀತಿ ನೋಡ್ಬೋದು. ಆದರೆ ಹೊರಟ್ಟಿ ಈ ವಯಸ್ಸಿನಲ್ಲಿ ಇಷ್ಟು ಅನುಭವ ಇಟ್ಕೊಂಡು ಸೀನಿಯರ್ ಮೋಸ್ಟ್ ಅನ್ನೋ ಕಾರಣಕ್ಕೆ ಆ ಸೀಟಲ್ಲಿ ಕೂತ್ಕೊಂಡಿದ್ರು ಸಹ ಪಕ್ಷ ಭೇದ ಮಾಡೋದು ಅಥವಾ ನಿಜವನ್ನು ನಾನು ಹೊರಗೆ ಬರೋದಕ್ಕೆ ಬಿಡೋದೇ ಇಲ್ಲ, ಸತ್ಯ ಹೊರಗೆ ಬರೋದಕ್ಕೆ ನಾನು ಬಿಡಲ್ಲ ಅನ್ನೋದೇ ಹೊರಟ್ಟಿಯವರ ವಾದ ಇದ್ದಂಗಿದೆ. ಸದ್ಯಕ್ಕೆ ತನಿಖೆ ಯಾಕೆ ಕೊಟ್ಟಿದ್ದೀರಿ? ತನಿಖೆ ಆಗಬಾರ್ದು. ನಾನು ಒಪ್ಪಿಗೆ ಕೊಟ್ಟಿಲ್ಲ, ನನ್ನ ವರ್ಡಿಗೆ ಕೊಟ್ಟಾಯ್ತಲ್ಲ, ನನ್ನ ತೀರ್ಪು ಕೊಟ್ಟಾಯ್ತಲ್ಲ ಅಲ್ಲೇನೆ, ಅದರ ಮೇಲೆ ತನಿಖೆ ಅಂತಾರೆ. ಇದು ಈಗ ನಡೀತಾ ಇರೋದು. CID ಅವರು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ, ಹೌದು ಸಿ ಟಿ ರವಿ ಆ ಪದ ಬಳಸಿರೋದು ನಿಜ ಅಂತ ಅವರು ಹೇಳ್ತಿದ್ದಾರೆ. ಈಗ ಹೊರಟ್ಟಿಯವರು ಒಪ್ಪಿಗೆಯನ್ನು ಸೂಚಿಸಬೇಕು ಪ್ರಾಸಿಕ್ಯೂಷನ್ಗೆ. ಅದಕ್ಕೆ ಇಷ್ಟೆಲ್ಲ ನಾಟಕ ನಡೀತಾ ಇದೆ. ಸೊ ಸರ್ಕಾರದ ಮುಂದೆ ಬೇರೆ ಏನು ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಯಾಕೆಂದರೆ ಸಿ ಟಿ ರವಿ ಒಪ್ಕೊಳ್ಳಲ್ಲ, ಹೊರಟ್ಟಿ ಒಪ್ಕೊಳ್ಳಲ್ಲ. ಸರ್ಕಾರದ ಮುಂದೆ ಎರಡು ಆಪ್ಷನ್ಗಳನ್ನು ಅವ್ರು ನೋಡ್ತಿದ್ದಾರೆ. ಒಂದು ಕೋರ್ಟ್ಗೆ ಹೋಗೋದು, ಇನ್ನೊಂದು ಹೊರಟ್ಟಿ ಅವರನ್ನು ಆ ಸ್ಥಾನದಿಂದ ಪದಚ್ಯುತಿಗೊಳಿಸೋದು. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕಾಂಗ್ರೆಸ್ ನಡೆಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಅವರಲ್ಲಿ ಸಂಖ್ಯೆಗಳಿಲ್ಲ. ಆ ಸಂಖ್ಯೆಗಳು ಬರಬೇಕಾದ್ರೆ ಇನ್ನೊಂದಷ್ಟು ತಿಂಗಳು ಕಾಯಬೇಕಾಗತ್ತೆ. ಆಗ ವಿಧಾನ ಪರಿಷತ್ತಿನ ಒಂದಷ್ಟು ಜನ ನಿವೃತ್ತಿ ಆದ ನಂತರ ಹೊಸ ಪರಿಷತ್ ಸದಸ್ಯರು ಬರ್ತಾರೆ. ಈಗಿರುವ ಕಾಂಗ್ರೆಸ್ ಸಂಖ್ಯಾಬಲಕ್ಕೆ ಅವರ ಸದಸ್ಯರು ಆಯ್ಕೆಯಾಗುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆಗ ಮೆಜಾರಿಟಿ ಬಂದ ತಕ್ಷಣ ಹೊರಟ್ಟಿ ಅವರನ್ನು
ಆ ಸ್ಥಾನದಿಂದ ಕೆಳಗಿಳಿಸ್ಬೋದೇ ಹೊರತು ಸದ್ಯಕ್ಕಂತೂ ಆಗಲ್ಲ. ಯಾಕಂದರೆ ತಮ್ಮ ಅಸ್ತಿತ್ವಕ್ಕಾಗಿ ಸಿದ್ಧಾಂತವನ್ನೇ ಅಡ ಇಟ್ಟಿರುವಂತಹ JDS ಬೆಂಬಲ BJPಗಿದೆ. ಇಷ್ಟು ಈಗ ವಿಧಾನ ಪರಿಷತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ CT ರವಿ ಬಳಸಿದ ವಿಚಾರವಾಗಿ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.